ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಂಚ್ ಬಾಕ್ಸ್ಗೆ ಈ ರೀತಿ ಮಶ್ರೂಮ್ ಗ್ರೇವಿ, ಅದ್ರ ಜೊತೆ ಸೂಪರ್ ಸಾಫ್ಟ್ ಚಪಾತಿ ಇದ್ಬಿಟ್ರೆ ಸಾಕು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಕೆಲವೊಂದ್ಸಲ ಲಂಚ್ ಬಾಕ್ಸ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ರೀತಿ ಮಾಡಿ ಕೊಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಲಂಚ್ ಬಾಕ್ಸ್ ಇಲ್ಲ ಅಂದರೆ ನೀವು ಮನೆಯಲ್ಲೇ ಯಾರಾದರೂ ಗೆಸ್ಟ್ ಬಂದರೆ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಮಾಡಿ ತುಂಬ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ವಲ್ಪ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಒಂದು ದೊಡ್ಡ ಗಾತ್ರದ ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಕೊಂಡು, ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಟೊಮೆಟೊ ಹಣ್ಣು ಕೂಡ ಈ ಥರ ಉದ್ದಕ್ಕೆ ಹೆಚ್ಕೊಂಡು ಹಾಕೋಬೇಕು. 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿ, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ 2 ಟೀ ಸ್ಪೂನಷ್ಟು, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಎಲ್ಲ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಜೀರಿಗೆ ಮತ್ತು ಧನಿಯಾ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಸಿಮ್ಮಲ್ಲೇ ಇಟ್ಕೊಂಡು ಇಲ್ಲಿ ನಾನು ಸ್ವಲ್ಪ ಈ ನೀಟಾಗಿ ತೊಳೆದ್ಬಿಟ್ಟು ಮಶ್ರೂಮನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದರಲ್ಲಿ 2 ಪೀಸು. ಸೊ ಇದನ್ನು ಕಟ್ ಮಾಡಿರುವ ಈ ಮಶ್ರೂಮನ್ನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಆಗಬೇಕು. ಅಂದರೆ ನೀರು ಹಾಕ್ಕೊಳ್ದೇನೆ ಇದನ್ನು ಸಿಮ್ಮಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಈಗ ಇಲ್ಲಿ ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಒಣ ಕೊಬ್ಬರಿ, ಅರ್ಧ ಕಪ್ಪಷ್ಟು ಶುಂಠಿ, ಒಂದು ಈರುಳ್ಳಿ, ಒಂದು ಟೊಮೆಟೊ ಹಣ್ಣು, ಹಾಗೆ ಕೊತ್ತಂಬರಿ ಸೊಪ್ಪು, ಏಲಕ್ಕಿ 2-3 ಲವಂಗ, ಹಾಗೆ ಸ್ವಲ್ಪ ಬಡೆ ಸೋಂಪು, ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಮರಾಠಿ ಮೊಗ್ಗು, ಚಕ್ಕೆ, ಸ್ವಲ್ಪ ಡ್ರೈ ಕರಿಬೇವು ಸೊಪ್ಪು ಅಂದರೆ ಒಣಗಿಸಿ ಇಟ್ಟಿರುವಂಥ ಕರಿಬೇವು ಸೊಪ್ಪು, ಕರಿ ಲೀವ್ಸ್ ಹಾಕ್ಕೊಂಡು ಇದನ್ನು ಮೊದಲು ಪೌಡ್ರ್ ಮಾಡ್ಕೊಳ್ತೀನಿ. ನಂತರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಅಷ್ಟೇ ಫೈನಾಗಿ ರುಬ್ಕೊಳ್ತೀನಿ. ಈ ಮಸಾಲೆನೇ ಮೇನ್ ನೋಡಿ, ತುಂಬ ರುಚಿಯಾಗಿರುತ್ತೆ. ಈಗ ಅಷ್ಟರಲ್ಲಿ ಈ ಅಣಬೆ ಅಂದರೆ ಈ ಮಶ್ರೂಮ್ ಕೂಡ ಕರೆಕ್ಟಾಗಿ ಅದು ಎಲ್ಲ ನೀರು ಬಿಟ್ಕೊಂಡಿದೆ ನೋಡಿ. ಸೊ ಅದು ರುಚಿ ಇರುತ್ತೆ ತುಂಬ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಈಗ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮೊದಲು ಇಲ್ಲಿ ಮಿಕ್ಸಿ ಜಾರಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಗ್ಲಾಸಷ್ಟು, ಒಟ್ಟು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು, ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. 2-3 ಹಸಿಮೆಣಸಿನ್ಕಾಯಿ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಒನ್ ಟೈಮ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಈ ಕಸೂರಿ ಮೇಥಿನ ಸ್ವಲ್ಪ ಕೈಯಲ್ಲಿ ತಿಕ್ಬಿಟ್ಟು ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಜಸ್ಟ್ 2 ವಿಸಲ್ ಮಾಡ್ಕೋಬೇಕು. ಅಷ್ಟರಲ್ಲಿ ಇಲ್ಲಿ ನಾನು ಹಿಟ್ಟನ್ನು ಕಲಿಸ್ಕೊತೀನಿ. ಚಪಾತಿ ಸಾಫ್ಟ್ ಬರಬೇಕಂದ್ರೆ ಈ ರೀತಿ ಮಾಡಿ. ಸ್ವಲ್ಪ ಅಜ್ವಾಯಿನ್ ಕೈಯಿಂದ ತಿಕ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಸ್ವಲ್ಪ ಎಣ್ಣೆ ಬೇಕಂದ್ರೆ 1 ಅಥವಾ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಳ್ಳಿ. ಈಗ ನಾನು ಆ ಕುಕ್ಕರ್ನ ಅಲ್ಲಿ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಚಪಾತಿ ಕೂಡ ಮಾಡ್ಕೊಳ್ತೀನಿ. ಹಂಚು ಕೂಡ ಬಿಸಿಯಾಗಿದೆ. ಇಲ್ಲಿ ನಾನು ಯಾಕಂದರೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಈ ರೀತಿ ಚಪಾತಿ ಮಾಡೋದ್ರಿಂದ, ಮತ್ತು ಸೂಪರ್ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ, ಈ ರೀತಿ ಎಲ್ಲ ಮಾಡಿಕೊಂಡು ಒಂದರಲ್ಲಿ ಅಂದರೆ ಎಲ್ಲದರಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು, ನಂತರ ಒಂದನ್ನು ಈ ಒಣ ಹಿಟ್ಟಲ್ಲಿ ಈ ಥರ ಅದ್ಬಿಟ್ಟು ಆಮೇಲೆ ಇನ್ನೊಂದ್ರ ಮೇಲೆ ಇಟ್ಟು ನಾನು ಈ ಥರ ಡಬಲ್ ಚಪಾತಿ ಮಾಡ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ, ಉಬ್ಬಿ ಬರುತ್ತೆ ಚಪಾತಿಗಳು, ಮತ್ತು ತುಂಬ ಹೊತ್ತು ಸಾಫ್ಟಾಗಿರುತ್ತೆ. ನೀವು ಬೆಳಗ್ಗೆ ಮಾಡಿ ರಾತ್ರಿ ಇಟ್ಟರು ಕೂಡ ಅಷ್ಟೇ ಸಾಫ್ಟ್ ಇರುತ್ತೆ, ಮತ್ತು ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ನಾನು ಬೆಳಗ್ಗೆ ಗಡಿಬಿಡಿಯಲ್ಲಿ ನಾನು ಇದೇ ರೀತಿಯಾಗಿ ಚಪಾತಿ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಜಸ್ಟ್ ಅದನ್ನ ಓಪನ್ ಮಾಡಿದರೆ ಸಾಕು, ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತೋರಿಸ್ತೀನಿ. ಈ ರೀತಿ ಎಣ್ಣೆ ಹಚ್ಕೊಂಡು ನಂತರ ಒಂದನ್ನು ಈ ಥರ ಒಣ ಹಿಟ್ಟಲ್ಲಿ, ಗೋಧಿ ಹಿಟ್ಟಲ್ಲಿ ಅದ್ಬಿಟ್ಟು ನಂತರ ಅದರ ಮೇಲೆ ಇಟ್ಟು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಚಪಾತಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ರಿಯಲಿ ನೀವು ಟ್ರೈ ಮಾಡಿ, ಬೇಗ ಆಗುತ್ತೆ. ಈಗ ಸ್ವಲ್ಪ ಹಂಚಲ್ಲಿ ಸ್ವಲ್ಪ ಎಣ್ಣೆ ಈ ಥರ ಹಾಕಿ ನಂತರ 2 ಕಡೆ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ತೋರಿಸ್ತೀನಿ. ನೋಡಿ, ಎಲ್ಲ ಚಪಾತಿನೂ ಇದೇ ರೀತಿಯಾಗಿ ಬರುತ್ತೆ, ಸೂಪರ್ ಸಾಫ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಎಲ್ಲ ಚಪಾತಿ ಹೇಳಿದ್ನಲ್ಲ ಇದೇ ರೀತಿ ಬರುತ್ತೆ. ಚಪಾತಿ ಕೆಲವ್ರು ಹೇಳ್ಬೋದು ಹಸಿ ಇರುತ್ತೆ, ಖಂಡಿತವಾಗ್ಲೂ ಹಸಿಯಾಗಿರಲ್ಲ. ಯಾಕಂದರೆ ಅದು ನೋಡಿ, ಅದು ಹೊಗೆ ಯಾವ ರೀತಿ ಬರ್ತಾ ಇದೆ, ಕೈ ಕೂಡ ಸುಟ್ಟೋಗ್ಬಿಡುತ್ತೆ ಏನಾದರೂ ಸ್ವಲ್ಪ ಅದರಿಂದ ಹೊಗೆ ಆಚೆ ಬಂದರೆ, ಅಷ್ಟು ಬಿಸಿ ಇರುತ್ತೆ. ಸೊ ಹಾಗಾಗಿ ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಎಲ್ಲ ಚಪಾತಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು 2 ವಿಸಲ್ ಕೂಡ ಆಯಿತು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಮಶ್ರೂಮ್ ಗ್ರೇವಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಸೊ ಈಗ ಇದನ್ನು ಮಶ್ರೂಮ್ ಗ್ರೇವಿ ನಾನು ಲಂಚ್ ಬಾಕ್ಸಿಗೆ ಕೊಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಂಡು, ಹಾಗೆ ಈ ಸೂಪರ್ ಸಾಫ್ಟ್ ಚಪಾತಿ ಕೂಡ ನಾನು ಬಾಕ್ಸಲ್ಲಿ ಹಾಕಿ ಈ ಥರ ನನ್ನ ಹಸ್ಬೆಂಡ್ ಫೇವ್ರೆಟ್ ರೆಸಿಪಿ ಇದು. ಸೊ ಅವ್ರಿಗೆ ಕೂಡ ನಾನು ಲಂಚ್ ಬಾಕ್ಸಿಗೆ ಕೊಟ್ಟೆ, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಕೂಡ ಟ್ರೈ ಮಾಡಿ. ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಏನಾದರೂ ಡಿಫ್ರೆಂಟಾಗಿ ಮಾಡಿ ತಿನ್ನಬೇಕು ಅಂತ ಅನಿಸಿದರೆ
ಇದನ್ನು ಮಿಸ್ ಮಾಡದೆ ತಿನ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.